ಎಲ್ಲರಿಗೂ ಶರಣಾರ್ಥಿಗಳು. ಸ್ನೇಹಿತರೆ, ಈ ಭಾರತವನ್ನು ಅನಾದಿ ಕಾಲದಿಂದ ಕಾಡ್ಕೊಂಡು ಬಂದಿರೋದು ಮತ್ತು ಹಿಂದುಳಿಯಲು ಕಾರಣ ಆಗಿದ್ದು ಇಲ್ಲಿ ಸನಾತನಿಗಳು ಸೃಷ್ಟಿಸಿದಂಥ ಜಾತಿ ವ್ಯವಸ್ಥೆ. ಈ ಜಾತಿ ವ್ಯವಸ್ಥೆಯ ನಿರ್ಮೂಲನೆಗಾಗಿ ಬುದ್ಧ ಮೊದಲುಗೊಂಡು ಚಾರ್ವಾಕರಾದಿಯಾಗಿ ಬಸವಣ್ಣನವರೆಗೆ ಅನೇಕ ಜನರು ತಮ್ಮ ಚಳವಳಿಯನ್ನ ಕಟ್ಟಿದ್ದಾರೆ. ಆಧುನಿಕ ಕಾಲದಲ್ಲಿ ಕೂಡ ಅನೇಕ ದಾರ್ಶನಿಕರು, ಮಹಾತ್ಮ ಫುಲೆ ಆಗಿರಬಹುದು, ಶಾಹು ಮಹಾರಾಜರಾಗಿರಬಹುದು, ಈ ರೀತಿಯ ಅನೇಕ ದಾರ್ಶನಿಕರು ಈ ಜಾತಿ ನಿರ್ಮೂಲನೆಗಾಗಿ ತಮ್ಮ ಸತತವಾದ ಪ್ರಯತ್ನವನ್ನ ಮಾಡಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊನೆಗೆ ಸ್ವತಂತ್ರದ ನಂತರ ಒಂದು ಜಾತ್ಯತೀತವಾದಂತಹ ಸಂವಿಧಾನವನ್ನು ಕೂಡ ಅವರು ರಚಿಸಿದ್ದಾರೆ. ಎಲ್ಲ ಜಾತಿಗಳಿಗೆ ಪ್ರಾತಿನಿಧ್ಯವನ್ನು ಕೊಡತಕ್ಕಂಥ ಸಂವಿಧಾನ ನಮಗಿದೆ. ಈ ಸಂದರ್ಭದಲ್ಲೂ ಕೂಡ ಇನ್ನೂ ಜಾತಿ ವ್ಯವಸ್ಥೆ ಭಾರತವನ್ನು ಬೆಂಬಿಡದೆ ಕಾಡ್ತಾ ಇದೆ. ಅನೇಕ ದಿನಮಾನದ ಬೆಳವಣಿಗೆಗಳನ್ನು ನಾವು ನೋಡ್ತಾ ಇರ್ತೇವೆ. ಆದರೆ ಜಾತಿ ವಿನಾಶ ಬೇಡ ಅಂತ ಹೇಳ್ತಾರೆ ಮತಾಂಧರು, ಸಂಘ ಪರಿವಾರದವರು ಮತ್ತು BJP. ಜಾತಿ ವಿನಾಶವಾದರೆ ದೇಶವೇ ನಾಶ ಆಗ್ತದೆ ಅನ್ನೋದು ಬಹಳ ದೊಡ್ಡ ಅಭಿಮತ ಸಂಘ ಪರಿವಾರದ ಸ್ಥಾಪಕರದ್ದು. ಜಾತಿ ವಿನಾಶವಾದರೆ ದೇಶ ನಾಶ, ಬಹಳ ದೊಡ್ಡ ಸ್ಪಷ್ಟವಾದ ಘೋಷಣೆ ಇದು ಗೋಳ್ವಾಲ್ಕರ್ ಅವರದ್ದು. ನಾವು ಗೋಳ್ವಾಲ್ಕರ್ ಅವರ ಮತ್ತು ದೀನ್ ದಯಾಳ್ ಉಪಾಧ್ಯಾಯ ಅವರ ಒಂದು 3 ಹೇಳಿಕೆಗಳು ಜಾತಿ ವ್ಯವಸ್ಥೆಯ ಕುರಿತು ನೋಡಿದ್ರೆ, ಜಾತಿ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಲು ಸಂಘ ಪರಿವಾರ ಮತ್ತು BJP ಮಾಡ್ತಿರುವ ಹುನ್ನಾರಗಳು ನಮಗೆ ಅರ್ಥ ಸ್ಪಷ್ಟವಾಗಿ ಆಗ್ತವೆ ಅನ್ಕೊಳ್ತೇನೆ. ಇಲ್ಲಿ ನಮ್ಮ ದೇಶದ ಈಶಾನ್ಯ ಮತ್ತು ವಾಯುವ್ಯ ಭಾಗಗಳು ಬಹಳ ಸುಲಭವಾಗಿ ಮುಸ್ಲಿಂ ದಾಳಿಗೆ ತುತ್ತಾಗಲು ಕಾರಣ ಅಲ್ಲಿನ ಸಾಮಾಜಿಕ ವ್ಯವಸ್ಥೆ. ಬುದ್ಧನ ಚಿಂತನೆಗಳ ದುಷ್ಪರಿಣಾಮದಿಂದ ಜಾತಿ ವ್ಯವಸ್ಥೆ ಸಡಿಲಗೊಂಡಿದ್ದರಿಂದ, ಬಹಳ ಸ್ಪಷ್ಟವಾಗಿ ಹೇಳ್ತಾರ ಅವರು, ಬುದ್ಧನ ಚಿಂತನೆಗಳ ಕಾರಣದಿಂದ ಇಲ್ಲಿಯ ಜಾತಿ ವ್ಯವಸ್ಥೆ ಸಡಿಲಗೊಂಡಿತು ಅಂತ. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಶತಶತಮಾನಗಳ ಕಾಲ ಮುಸ್ಲಿಮರ ನೇರ ಅಧಿಪತ್ಯ ಮತ್ತು ಆಳ್ವಿಕೆಗೆ ದಾಳಿಗೆ ತುತ್ತಾದರೂ ಕೂಡ ದಿಲ್ಲಿ ಮತ್ತು ಅದರ ಸುತ್ತಮುತ್ತಲಿನ ಪರಿಸರ ಪ್ರಾಂತ್ಯ ಪ್ರಧಾನವಾಗಿ ಹಿಂದೂ ಆಗಿ ಉಳಿದಿದೆ. ಅದಕ್ಕೆ ಪ್ರಧಾನ ಕಾರಣ ಅಲ್ಲಿ ಗಟ್ಟಿಯಾಗಿದ್ದ ಜಾತಿ ವ್ಯವಸ್ಥೆ. ಇದನ್ನು ಹೇಳಿದವರು ಸಂಘದ 2ನೇ ಸರಸಂಘ ಚಾಲಕರಾದಂಥ ಗೋಳ್ವಾಲ್ಕರ್ ಅವರು. RSS ಅಂಡ್ ಡೆಮೋಕ್ರಸಿ, ಡೆಲ್ಲಿ, ದ ಸಂಪರ್ಡೆ ಯುಕ್ತ ವಿರೋಧಿ ಕಮಿಟಿ, ಆನಂದ ತೇಲ್ತುಂಬಡೆ ಅವರ ಸಂಪಾದಕತ್ವದಲ್ಲಿ ಹಿಂದುತ್ವ ಅಂಡ್ ದಲಿತ್ಸ್ ಅನ್ನುವ ಗ್ರಂಥದ ಮೂಲಕ ನಾವು ಇದನ್ನ ಆರಿಸಿದ್ದೇವೆ. ಜಾತಿ ವ್ಯವಸ್ಥೆ ನಾಶ ಆಗಕೂಡದು ಅನ್ನೋದು ಗೋಳ್ವಾಲ್ಕರ್ ಅವರ ಚಿಂತನೆ. ಅದೇ ಗೋಳ್ವಾಲ್ಕರ್ ಅವರು ಮುಂದುವರೆದು ಮತ್ತೆ ಹೇಳ್ತಾರೆ, ಈ ಜಾತಿ ವಿನಾಶದ ಪ್ರತಿಪಾದನೆಗಳು ಭಾರತದ ರಾಜಕೀಯವನ್ನ ಕುಲಗೆಡಿಸುತ್ತಿವೆ. ಆದ್ದರಿಂದ ಕೆಲವರು ಭಾವಿಸಿದಂತೆ RSS ಭಾರತವನ್ನು ಕೇವಲ 200 ವರ್ಷ ಹಿಂದಕ್ಕೆ ಕೊಂಡೊಯ್ಯುತ್ತಿದೆ ಎಂಬುದು ಹಸಿ ಸುಳ್ಳು. ವಾಸ್ತವವಾಗಿ ನಾವು ಭಾರತವನ್ನು ಕನಿಷ್ಠ 1000 ವರ್ಷಗಳ ಹಿಂದಿನ ಉಜ್ವಲ ಯುಗಕ್ಕೆ ಕೊಂಡೊಯ್ಯಲು ಬಯಸುತ್ತೇವೆ ಅಂತ ಹೇಳ್ತಾರೆ ಗೋಳ್ವಾಲ್ಕರ್ ಅವರು. ತಮ್ಮ ಆರ್ಗನೈಸರ್ ಅನ್ನುವ RSSನ ಮುಖವಾಣಿಯಲ್ಲಿ ಜನವರಿ 26, 1962ರಲ್ಲಿ ಬರೆದಂಥ ಲೇಖನ ಇದು. ಕಳೆದ 11 ವರ್ಷಗಳಲ್ಲಿ ಭಾರತ 200-300 ವರ್ಷಗಳ ಹಿಂದೆ ಹೋಗಿದೆ. ಇನ್ನೊಂದು ಅವಧಿಗೆ ನಾವು BJPಯನ್ನ ಕೇಂದ್ರದಲ್ಲಿ ಮೋದಿಯವರನ್ನ ಪ್ರಧಾನಿಯಾಗಿಟ್ಕೊಂಡ್ರೆ ಬಹುಶಃ ಗೋಳ್ವಾಲ್ಕರ್ ಅವರ ಕನಸು ಈಡೇರ್ತದೆ. 1000 ವರ್ಷ ಅಲ್ಲ, ನಾವು ಶಿಲಾಯುಗಕ್ಕೂ ಹೋಗಿ ಮುಟ್ಟಬಹುದು ಅನ್ನುವ ಭರವಸೆ ನಮಗಿದೆ. ಮುಂದೆ ಇನ್ನೊಬ್ಬ ಬಹಳ ದೊಡ್ಡ ಮನುಷ್ಯರು, ಈ ಮತಾಂಧ ಸಂಘಟನೆಗಳಿಗೆ ಸೇರಿದವರು ಹೇಳ್ತಾರವರು, ಈ ಆಧುನಿಕ ಯುಗದಲ್ಲಿ ಪದೇ ಪದೇ ಸಮಾನತೆಯ ಮಾತುಗಳನ್ನು ಆಡುತ್ತಿರುತ್ತೇವೆ. ಆದರೆ ಸಮಾನತೆಯ ಕಲ್ಪನೆಯನ್ನು ಅತ್ಯಂತ ಎಚ್ಚರದಿಂದ ಎದುರಿಸಬೇಕು. ಪ್ರಾಯೋಗಿಕವಾಗಿ ಮತ್ತು ವಾಸ್ತವ ದೃಷ್ಟಿಕೋನದಿಂದ ನೋಡುವರಾದರೆ ಯಾವ ಇಬ್ಬರು ಮನುಷ್ಯರಿಗೂ ಅವರದೇ ಆದ ವಿಶಿಷ್ಟ ಗುಣಲಕ್ಷಣಗಳಿರುತ್ತವೆ. ಪ್ರತಿಯೊಬ್ಬರಿಗೂ ಅವರ ಆಸ್ತಿ ಮತ್ತು ಗುಣಮಟ್ಟ, ಸಾಮರ್ಥ್ಯಗಳಿಗೆ ತಕ್ಕಂತೆ ಕರ್ತವ್ಯಗಳಿರುತ್ತವೆ ಮತ್ತು ಅವೆಲ್ಲಕ್ಕೂ ಸಮಾನ ಘನತೆ ಇರುತ್ತದೆ. ಇದನ್ನು ಸ್ವಧರ್ಮ ಎಂದು ಕರೆಯುತ್ತೇವೆ. ಈ ಸ್ವಧರ್ಮವನ್ನು ಅನುಸರಿಸುವುದೆಂದರೆ ದೇವರನ್ನು ಅನುಸರಿಸಿದಂತೆ. ಆದ್ದರಿಂದ ಪ್ರತಿಯೊಬ್ಬರೂ ಯಾವುದೇ ಸಂಘರ್ಷಕ್ಕೆ ಕಾರಣವಿಲ್ಲದಂತೆ ಸ್ವಧರ್ಮವನ್ನು ಆಚರಿಸಬೇಕು. ದೀನ್ ದಯಾಳ್ ಉಪಾಧ್ಯಾಯ ಅವರು, ಉಪಾಧ್ಯಾಯ P. ಬಿಸಿಕರ್, ದೀನ್ ದಯಾಳ್ ಉಪಾಧ್ಯಾಯ ಐಡಿಯಾಲಜಿ ಅಂಡ್ ಪರ್ಸೆಪ್ಷನ್ ಕಾನ್ಸೆಪ್ಟ್ ಆಫ್ ದಿ ರಾಷ್ಟ್ರ, ವಾಲ್ಯೂಮ್ 5. ಈ ಗ್ರಂಥದಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಅವರು ಜಾತಿ ವ್ಯವಸ್ಥೆಯ ಕುರಿತು ಪರೋಕ್ಷವಾಗಿ ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯನಿಗೆ ಬೇರೆ ಬೇರೆ ಲಕ್ಷಣಗಳಿರ್ತವೆ, ಆ ರೀತಿಯ ಕರ್ತವ್ಯಗಳಿರ್ತವೆ ಅನ್ನುವ ಮೂಲಕ ಇದು ಕರ್ಮಣ್ಯವಾಧಿಕಾರಸ್ಥೆ ಮತ್ತು ಭಗವದ್ಗೀತೆಯ ಎಲ್ಲ ಅಂಶಗಳನ್ನು ಈ ಪರೋಕ್ಷ ಬರಹ ನಮಗೆ ಹೇಳ್ತದೆ.
ಇನ್ನು ಮುಂದುವರೆದು ಗೋಳ್ವಾಲ್ಕರ್ ಅವರು ಈ ಜಾತಿ ವ್ಯವಸ್ಥೆ ಕುರಿತು ಮತ್ತು ಸಂವಿಧಾನದ ಕುರಿತು ಒಂದು ಹೇಳಿಕೆಯನ್ನು ಕೊಡ್ತಾರೆ. ನಾನು ಈಗಾಗಲೇ ಇನ್ನೊಂದು ವಿಡಿಯೋದಲ್ಲಿ ಈ ಮಾತನ್ನು ಹೇಳಿದ್ದೇನೆ. ಭಾರತದ ಸಂವಿಧಾನದ ಬಗ್ಗೆ ಅತ್ಯಂತ ಹೀನಾಯವಾದದ್ದು ಏನೆಂದರೆ ಅದರಲ್ಲಿ ಭಾರತೀಯತೆ ಎನ್ನುವುದು ಏನೂ ಇಲ್ಲ. ವಾಸ್ತವವಾಗಿ ನಮ್ಮ ಮನುಸ್ಮೃತಿ ಅತ್ಯಂತ ಪ್ರಾಚೀನವಾದದ್ದು. ಜಗತ್ತಿನ ಜನರೆಲ್ಲ ಸ್ವಯಂ ಪ್ರೇರಿತವಾಗಿ ಅದರ ಬಗ್ಗೆ ಅಪಾರ ಆದರವನ್ನು ವ್ಯಕ್ತಪಡಿಸುತ್ತಾರೆ. ಆದರೆ ನಮ್ಮ ಸಂವಿಧಾನ ಪಂಡಿತರಿಗೆ ಅದು ಏನೂ ಅಲ್ಲ. ಇದು ಆರ್ಗನೈಸರ್ RSSನ ಮುಖಪತ್ರಿಕೆಯಲ್ಲಿ 1945ರಲ್ಲಿ ನವೆಂಬರ್ 30ರಂದು ಬರೆದಂಥ ಲೇಖನದ ಭಾಗ. ಬಹಳ ಸ್ಪಷ್ಟವಾಗಿ ಇಲ್ಲಿ ಹಸಿ ಸುಳ್ಳುಗಳನ್ನು ಕೂಡ ಹೇಳ್ತಾರೆ ಮತ್ತು ಸಂವಿಧಾನದ ಬಗ್ಗೆ ದ್ವೇಷವನ್ನು ಕಾರ್ತಾರೆ ಮತ್ತು ಮನುಸ್ಮೃತಿಯನ್ನು ಭಾರತದ ಸಂವಿಧಾನ ಮಾಡಬೇಕಂತ ಗೋಳ್ವಾಲ್ಕರ್ ಅವರು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ ಭಾರತದ ಸಂವಿಧಾನದ ಬಗ್ಗೆ ಅತ್ಯಂತ ಹೀನಾಯವಾಗಿದ್ದದ್ದು ಏನು ಅಂದರೆ ಅದರಲ್ಲಿ ಭಾರತೀಯತೆ ಅನ್ನೋದೇ ಏನೂ ಇಲ್ಲ. ಭಾರತೀಯತೆ ಅಂದರೆ ಇವರ ಪ್ರಕಾರ ಬ್ರಾಹ್ಮಣ್ಯದ ಪ್ರಾಬಲ್ಯ ಜಾತಿ ವ್ಯವಸ್ಥೆ ಇಲ್ಲ ಅಂದರೆ ಅದು ಸಂವಿಧಾನ ಅಲ್ಲ, ಅದು ಭಾರತೀಯತೆ ಅಲ್ಲ. ಅಂದರೆ ಭಾರತೀಯತೆಗೆ ಒಂದು ಸಂಕುಚಿತವಾದ ಮತ್ತು ಹೀನ ವ್ಯಾಖ್ಯಾನವನ್ನು ಸಂಘ ಪರಿವಾರದವರು ಕೊಡ್ತಾ ಹೋಗ್ತಾರೆ. ಅವ್ರು ಹೇಳ್ತಾರೆ ವಾಸ್ತವವಾಗಿ ನಮ್ಮ ಮನುಸ್ಮೃತಿ ಅತ್ಯಂತ ಪ್ರಾಚೀನವಾದದ್ದು ಅಂತ ಹೇಳ್ತಾರೆ. ಈ ಸಂಸ್ಕೃತ ಭಾಷೆ ಪ್ರಾಚೀನವಾದರೂ ಅದು ಲಿಪಿಯಲ್ಲಿ ತೊಡಗಿದ್ದು ಮತ್ತು ಬರವಣಿಗೆಯಲ್ಲಿ ತೊಡಗಿದ್ದು 1ನೇ ಶತಮಾನದ ಈಚೆಗೆ. ಯಾವ ಪ್ರಾಚೀನ ಸಾಹಿತ್ಯವನ್ನು ಕೂಡ ಸಂಸ್ಕೃತ ಬರೆದಿಲ್ಲ. ಮನುಸ್ಮೃತಿ ಸಂಸ್ಕೃತದಲ್ಲಿ ಬರೆಯಲ್ಪಟ್ಟಿದ್ದು 1ನೇ 2ನೇ ಶತಮಾನದ ಈಚೆಗೆ. ಸ್ಮೃತಿಗಳೆಲ್ಲ ಬಂದದ್ದು ಆವಾಗ. ಆದರೆ ಅದು ಅತ್ಯಂತ ಪ್ರಾಚೀನವಾದದ್ದು ಅನ್ನೋದು ಒಂದು ಸುಳ್ಳಾದರೆ ಜಗತ್ತಿನ ಜನರೆಲ್ಲ ಸ್ವಯಂ ಪ್ರೇರಿತವಾಗಿ ಮನುಸ್ಮೃತಿಯ ಬಗ್ಗೆ ಅಪಾರ ಆದರವನ್ನು ವ್ಯಕ್ತಪಡಿಸುತ್ತಾರೆ ಅಂತ. ಭಾರತದಲ್ಲಿರುವ 90% ಜನರಿಗೆ ಮನುಸ್ಮೃತಿ ಅಂದರೆ ಏನಂತ ಗೊತ್ತಿಲ್ಲದೆ ಇರುವಾಗ ಜಗತ್ತಿನ ಜನರಿಗೆಲ್ಲ ಮನುಸ್ಮೃತಿ ಗೊತ್ತಿತ್ತು ಅಂತ ಇವರು ಬಹಳ ದೊಡ್ಡ ಸುಳ್ಳನ್ನು ಇಲ್ಲಿ ಬರೀತಾರೆ. ಆದರೆ ನಮ್ಮ ಸಂವಿಧಾನ ಪಂಡಿತರಿಗೆ ಮನುಸ್ಮೃತಿ ಬಗ್ಗೆ ಏನೋ ಗೊತ್ತಿಲ್ಲ. ಹಾಗಾಗಿ ಈ ಸಂವಿಧಾನ ಈ ಪಂಡಿತರು ಏನು ಬರೆದಿದ್ದಾರೋ ಇದರಲ್ಲಿ ಭಾರತೀಯತೆ ಅನ್ನೋದು ಏನೂ ಇಲ್ಲ, ಮನುಸ್ಮೃತಿಯನ್ನು ಬರಬೇಕು, ಅದೇ ಸಂವಿಧಾನ ಆಗಬೇಕು, ಈ ಬ್ರಾಹ್ಮಣ ಪ್ರಾಬಲ್ಯ ಕಾಯಂಗೊಳ್ಳಬೇಕು ಅನ್ನೋದು ಆರ್ಗನೈಸರಲ್ಲಿ 45ರಲ್ಲಿ ಗೋಳ್ವಾಲ್ಕರ್ ಅವರು ಬರೆದಂಥ ಲೇಖನ. ಅಂದರೆ ಜಾತಿ ನಾಶ ಆದರೆ ದೇಶನೇ ನಾಶ ಆಗ್ತದೆ ಅಂತ. ಜಾತಿ ನಾಶವಾದರೆ ಬ್ರಾಹ್ಮಣ್ಯ ನಾಶ ಆಗ್ತದೆ ಅಫ್ಕೋರ್ಸ್, ಆದರೆ ಅವರು ಅದನ್ನು ದೇಶಕ್ಕೆ ಅನ್ವಯಿಸಿ ಹೇಳ್ತಾರೆ. ಹಾಗೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಡೀತಿರತಕ್ಕಂಥ ಬೆಳವಣಿಗೆಗಳು, ಜಾತಿ ನಾಶಕ್ಕಾಗಿ ಹುಟ್ಟಿದ ಬಸವಣ್ಣನ ಲಿಂಗಾಯತ ಚಳವಳಿಯನ್ನು ಯಾವ ರೀತಿ ಅವರು ಹಣದ್ರು ಅನ್ನೋದನ್ನು ನಾವು ನೋಡಿದ್ದೇವೆ. ಇವತ್ತು ಅದೇ ಬಸವ ತತ್ವವನ್ನು ಇಟ್ಟುಕೊಂಡು ಬಸವಾನುಯಾಯಿಗಳು ಬಸವ ತತ್ವದ ಮೂಲಕ ಜಾತಿ ನಾಶಕ್ಕಾಗಿ ಒಂದಷ್ಟು ಪ್ರಯತ್ನಗಳು ಮಾಡ್ತಿರುವಾಗ ಜಾತಿವಾದಿಗಳು ಲಿಂಗಾಯತರಲ್ಲೇ ಅನೇಕ ಗುಲಾಮರನ್ನು ಸೃಷ್ಟಿ ಮಾಡ್ತಾ ಬಸವ ತತ್ವದ ಪ್ರಚಾರವನ್ನೇ ತಡೆ ಒಡ್ಡತಕ್ಕಂಥ ಥ್ರೆಟ್ನಿಂಗ್ ಮಾಡತಕ್ಕಂಥ ಕಾರ್ಯಗಳು ಮಾಡ್ತಿರೋದನ್ನು ನಾವಿವತ್ತು ನೋಡ್ತಾ ಇದ್ದೇವೆ. ಹಣೆ ಮೇಲೆ ಕುಂಕುಮಗಳನ್ನು ಹಚ್ಚಿಕೊಂಡು ತ್ರಿಶೂಲ ವಿತರಣೆ ಮಾಡ್ತಾ ಹನುಮಾನ ಮಾಲೆಗಳನ್ನು ಬೋಧನೆ ಮಾಡ್ತಾ ತಿರುಗತಕ್ಕಂಥ ಅನೇಕ ಕುಲೀನ ಲಿಂಗಾಯತ ಮಠಾಧೀಶರುಗಳೇ ಈ ಸಂಘ ಪರಿವಾರದ ಕಾಲಾಳುಗಳಾಗಿ ಬಸವತತ್ವಕ್ಕೆ ಬದ್ಧ ವೈರಿಗಳಾಗಿ ವರ್ತಿಸೋದನ್ನು ನೋಡಿದಾಗ ಈ ಜಾತಿ ವ್ಯವಸ್ಥೆಯ ಮನಸ್ಥಿತಿ, ಸಂಘ ಪರಿವಾರದ ಜಾತಿ ವ್ಯವಸ್ಥೆಯ ಮನಸ್ಥಿತಿ ಯಾವ ರೀತಿ ಇದೆ, ಭಾರತವನ್ನು ಹೇಗೆ ನಾಶ ಮಾಡ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಮತ್ತೆ ಈ ನೆಲಮೂಲದ ಬಹುಜನರಿಗೆ ಕೊರಳಲ್ಲಿ ಮಡಿಕೆ ಬೆನ್ನಿಗೆ ಪೊರಕೆ ಬರೋದಂತೂ ಗ್ಯಾರಂಟಿ ಅನ್ನೋದನ್ನು ನಾವು ಎಚ್ಚರದಿಂದ ಗಮನಿಸಬೇಕಾಗ್ತದೆ. ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣ.